ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಇವತ್ತು ಯಾವ ಥರ ವಿಡಿಯೋ ಸ್ಟಾರ್ಟ್ ಮಾಡಬೇಕು ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ಅಂದರೆ ನಾನು ಸ್ಟೇಟಸ್ ಎಲ್ಲ ಹಾಕಿದ್ದೆ, ಪೋಸ್ಟ್ ಎಲ್ಲ ಮಾಡಿದ್ದೆ. ಸಾಮಾನ್ಯಕ್ಕೆ ಎಲ್ಲರಿಗೂ ಗೊತ್ತಿದೆ ಅಂದ್ಕೊತೀನಿ. ನಮ್ಮಪ್ಪ ನಮ್ಮನ್ನು ಬಿಟ್ಟೋದಂಥ ದಿನ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ಈ ಥರ ಒಂದು ವಿಡಿಯೋ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ಏನು ಮಾಡೋಕ್ಕಾಗಲ್ಲ. ಇವಾಗ ನಾನು ಹಾಸನ ಹೋಗ್ತಾಯಿದ್ದೀನಿ. ಅಪ್ಪ ಹಾಸ್ಪಿಟಲಲ್ಲಿ ಇದ್ದಾರೆ ಹಾಸನಲ್ಲಿ, ಹಾಗಾಗಿ ಹೋಗ್ತಾಯಿದ್ದೀನಿ. ಗೊತ್ತೇ ಇರುತ್ತೆ, ನಮ್ಮೂರಿಂದ ಹೋಗ್ಬೇಕಂದ್ರೆ ತುಂಬ ದೂರ. ನನಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಕೈಲಿ ಆಗ್ತಾಯಿಲ್ಲ ಅವ್ರನ್ನ ನೆನೆಸ್ಕೊಂಡು. ಇವಾಗ ಹರಿಹರ ಹೋಗಿ ಅಲ್ಲಿಂದ ಟ್ರೈನಿಗೆ, ಹರಿಹರದಿಂದ ಮತ್ತೆ ಅರಸೀಕೆರೆ ಟ್ರೈನಿಗೆ ಹೋಗಬೇಕು. ಇವಾಗ ಹೋಗ್ತಾಯಿದ್ದೀನಿ. ಯಾಕಂದ್ರೆ ಈಗ ಅಪ್ಪ ಅಲ್ಲಿ ಒಂದು ವಾರ ಐತೆ ಹಾಸ್ಪಿಟಲಲ್ಲಿ ಇದ್ದಾರೆ. ನನಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೂ ನನ್ನ ಕೈಲಿ ಅಳು ತಡೆಯೋಕ್ಕೆ ಆಗ್ತಾಯಿಲ್ಲ. ಇಷ್ಟು ದಿವಸ ವಿಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಇದು ಒಂದು ಮೆಮೊರಿ ಅಂತ ನೆನ್ಕೋಬೋದು. ನಮ್ಮಪ್ಪಂದು ಕೊನೆಯ ವಿಡಿಯೋ ಇದು. ಗೊತ್ತಿಲ್ಲ ಇವತ್ತಿನ ವಿಡಿಯೋ ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ. ಇವಾಗ ಇಲ್ಲಿ ಹರಿಹರಕ್ಕೆ ಬಂದೀನಿ. ಇವಾಗ ನನಗೆ 8 ಗಂಟೆಗೆ ಟ್ರೈನ್ ಇದೆ. ಇವಾಗ ಹೋಗ್ತಾಯಿದ್ದೀನಿ ಒಬ್ಬಳೇ. ಅಂದರೆ ಹಾಸನಲ್ಲಿ ಇದ್ದಾರೆ ಅಪ್ಪ ಹಾಸ್ಪಿಟಲಲ್ಲಿ, ಆಯುರ್ವೇದ ಹಾಸ್ಪಿಟಲಲ್ಲಿ. ಈಗ ಅಲ್ಲಿಗೆ ನನ್ನ ತಮ್ಮ ಅಲ್ಲೇ ಇದ್ದಾನೆ, ಅಪ್ಪನ ಜೊತೆ ಇದ್ದಾನೆ. ಇವಾಗ ನಾನು ಅಲ್ಲಿಗೆ ಹೋಗಿ ನನ್ನ ತಮ್ಮನ ಊರಿಗೆ ಕಳಿಸ್ಬೇಕು, ಹಾಗಾಗಿ ಹೋಗ್ತಾಯಿದ್ದೀನಿ. ನೋಡಿ ಇವಾಗ ನಮ್ಮ ಜೀವನ ಯಾವ ಥರ ಆಗಿದೆ ಅಂದರೆ, ಈ ಥರ ಖಾಲಿ ರೈಲ್ವೆ ಹಳಿ ಇದೆ ನೋಡಿ, ಆ ಥರ ಆಗಿದೆ. ಈ ಸೋಮವಾರ ಬಂದರೆ 1 ತಿಂಗಳು ನಮ್ಮಪ್ಪ ನಮ್ಮನ್ನು ಬಿಟ್ಟೋಗಿ, ಆದರೂ ನಮ್ಮ ಕೈಯಲ್ಲಿ ಮರೆಯೋದಕ್ಕೆ ಆಗ್ತಾಯಿಲ್ಲ ಅವ್ರನ್ನ. ಯಾಕಂದರೆ ಎಲ್ಲ ಮಕ್ಕಳಿಗೂ ಅಪ್ಪ ಅಮ್ಮ ಅಂದರೆ ಅಷ್ಟೇ ಪ್ರೀತಿ ಇರುತ್ತೆ ಅಲ್ಲ. ನಮ್ಮಪ್ಪ ಇಷ್ಟು ಬೇಗ ನಮ್ಮನ್ನು ಬಿಟ್ಟೋಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಈ ದುಃಖದ ವಿಡಿಯೋ ಇವತ್ತು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮೆಮೊರಿಗೋಸ್ಕರ ನಾನು ಇಷ್ಟು ದಿವಸ ಆದ್ರೂ ನಮ್ಮ ಅಪ್ಪನ ವಿಡಿಯೋ ಆಗಲಿ ಫೋಟೋ ಆಗಲಿ ಎಲ್ಲೂ ನಾನು ಶೇರ್ ಮಾಡ್ಕೊಂಡಿಲ್ಲ. ನೋಡಿ ನಮ್ಮ ಜೀವನ ಈ ಥರ ಆಗಿದೆ. ಇವಾಗ ಖಾಲಿ ಹಳಿ ಇದೆ ನೋಡಿ, ಆ ಥರ ಆಗಿದೆ. ಇವಾಗ ನಾವೆಷ್ಟೇ ದೊಡ್ಡರಾಗಿದ್ದೀವಿ, ಗಂಡನ ಮನೆಗೆ ಬಂದಿದ್ದೀವಿ ಅಂದ್ರೂ ಅಪ್ಪ ಇದ್ದಾರೆ ಅಂತಂದರೆ ಏನೋ ಒಂದು ಧೈರ್ಯ ಇರುತ್ತೆ. ಇವಾಗ ನಮಗೆ ನಮ್ಮ ಅಪ್ಪ ಇಲ್ಲ, ಒಂಥರ ತಬ್ಲಿ ಥರ ಆಗಿಬಿಟ್ಟಿದ್ದೀವಿ ನಾವು. ನಾವು ಎಷ್ಟೊಂದು ಹಾಸ್ಪಿಟಲ್ಗೆ ತೋರಿಸಿದ್ದೀವಿ, ಎಲ್ಲೂ ಕೂಡ ಅವರಿಗೆ ಹುಷಾರಾಗಲಿಲ್ಲ ನಮ್ಮ ಅಪ್ಪಗೆ. ಆದ್ರೂ ಅವ್ರನ್ನ ಉಳಿಸ್ಕೊಳಕ್ಕಾಗಲಿಲ್ಲ. ಈಗ ಸುಮಾರು ಜನವರಿ 12ನೇ ತಾರೀಕಿಂದ ಬರೀ ಹಾಸ್ಪಿಟಲ್ಗೆ ಸುತ್ತಿದ್ದೀವಿ, ಎಷ್ಟೊಂದು ಹಾಸ್ಪಿಟ್ಲಿಗೆ ಸುತ್ತಿದ್ದೀವಿ. ಅವ್ರಿಗೆ ಏನೂ ಆಗಿರಲಿಲ್ಲ, ಚೆನ್ನಾಗೇ ಇದ್ದರು ಅವ್ರು. ನಮ್ಮಪ್ಪ ಅಂದರೆ ತುಂಬ ಅಂದರೆ ತುಂಬ ಬೀಡಿ ಸೇದ್ತಾಯಿದ್ರು ಅವರು. ನಾವೆಷ್ಟು ಹೇಳಿದ್ರೂ ಕೇಳ್ತಿರ್ಲಿಲ್ಲ ಅವರು, ಅಷ್ಟು ಹಠ ಒಂಥರ ನಮ್ಮಪ್ಪ. ಏನು ಅಂದರೆ ಎಷ್ಟು ಬೀಡಿ ಸೇದಬೇಡ ಅಂದ್ರೂ ಅವರು ಸೇದ ಬಿಡ್ತಾ ಇರಲಿಲ್ಲ. ಅಂದರೆ ಅವರಿಗೆ ಫುಲ್ಲು ಕಫ ಕಟ್ಬಿಟ್ಟಿತ್ತು, ಯಾವ ಹಾಸ್ಪಿಟಲ್ಗೆ ಹೋದ್ರೂ ಅದು ಕಫ ಕರಗಿಸೋಕ್ಕೆ ಆಗಲೇ ಇಲ್ಲ ಅವರಿಗೆ. ಯಾವ ಹಾಸ್ಪಿಟಲ್ ಹೋದ್ರೂ ಅವರಿಗೆ ಏನಾಗಿದೆ, ಏನು ಪ್ರಾಬ್ಲಮ್ ಆಗಿದೆ ಅಂತಲೂ ಕೂಡ ಹೇಳಲಿಲ್ಲ. ಬರೀ ಕಫ ಕಟ್ಟಿದೆ ಅಂತ ಹೇಳ್ತಿದ್ರು ಅಷ್ಟೇ. ನಮ್ಮಪ್ಪ ಏನಾದರೂ ಪ್ರಾಬ್ಲಮ್ ಆಯ್ತಾ ಅಂದ್ರೂ ಹೇಳ್ಕೊತಿರ್ಲಿಲ್ಲ ಅವರು, ಬರೀ ಸುಸ್ತು ಅಂತ ಹೇಳೋರು ಅಷ್ಟೇ. ಇವಾಗ ಅರಸೀಕೆರೆಗೆ ಬಂದೆ. ಈಗ ಅಮ್ಮನ ಮನೆಗೇನು ಹೋಗ್ತಾ ಇಲ್ಲ, ಡೈರೆಕ್ಟ್ ಹಾಸನ್ಗೆ ಹೋಗ್ತಾಯಿದ್ದೀನಿ. ಯಾಕಂದರೆ ಅಲ್ಲಿ ನನ್ನ ತಮ್ಮ ಹಾಸನಲ್ಲಿದ್ದಾನೆ ಅಪ್ಪನ ಜೊತೆ. ಇವಾಗ ನಾನು ಡೈರೆಕ್ಟಾಗಿ ಹಾಸನ ಹೋಗ್ತಾಯಿದ್ದೀನಿ. ಹಾಸನಿಗೆ ಹೋಗಿ ಅಲ್ಲಿ ನಮ್ಮ ಅಪ್ಪನ ಜೊತೆ ಇದ್ದು ನನ್ನ ತಮ್ಮನ್ನ ಅಲ್ಲಿ ಊರಿಗೆ ಕಳಿಸ್ಬೇಕು. ಯಾಕಂದರೆ ನಮ್ಮದು ಹಸು ಕೂಡ ಕರು ಹಾಕಾಗಿದೆ, ಮತ್ತು ಅಮ್ಮನೂ ಒಬ್ಬರೇ ಇರ್ತಾರೆ ಅಲ್ಲ. ಹಾಗಾಗಿ ಈಗ ಮಕ್ಕಳಂದಮೇಲೆ ನಾವೇ ನೋಡ್ಕೊಳ್ಬೇಕಲ್ವ. ಹಂಗಾಗಿ ಈಗ ನಾನು ಹೋಗ್ತಾಯಿದ್ದೀನಿ. ಇಷ್ಟು ದಿವಸ ಆದ್ರೂ ನಾನು ಯಾವುದೂ ವಿಡಿಯೋ ಮಾಡಿರಲಿಲ್ಲ, ಯಾಕಂದರೆ ಮಾಡೋಕ್ಕೂ ಕೂಡ ಮನಸ್ಸಿರಲಿಲ್ಲ. ಇದೆಲ್ಲ ಹಳೆ ವೀಡಿಯೋಸ್ ತುಂಬ ಇದೆ, ನನಗೆ ಹಾಕೋಕ್ಕೂ ಕೂಡ ಮನಸ್ಸಿಲ್ಲ. ಇದು ನನ್ನ ಮೆಮೊರಿಗೋಸ್ಕರ ಅಂತ ಅಂದ್ಬಿಟ್ಟು ನಾನು ಇದು ವಿಡಿಯೋನ ಮಾಡ್ಕೊಂಡಿರೋದು. ಇವಾಗ ನಾನು ಹಾಸನ್ಗೆ ಬಂದೆ. ನನ್ನ ತಮ್ಮ ಬಂದು ಕರ್ಕೊಂಡು ಹೋಗ್ತೇನೆ. ಬಸ್ ಸ್ಟ್ಯಾಂಡ್ ಅಂದರೆ ಇಲ್ಲಿ NR ಸರ್ಕಲ್ ಅಂತ ಇದೆ, ಅಲ್ಲಿಗೆ ಬಂದು ನನ್ನ ತಮ್ಮ ಕರ್ಕೊಂಡು ಹೋಗ್ತಾ ಇದ್ದಾನೆ.
ಇವಾಗಲೇ ಮಧ್ಯಾಹ್ನ ಆಗಿದೆ. ಈಗ ನಾನಿಲ್ಲಿ ಹಾಸ್ಪಿಟಲ್ಗೆ ಹೋಗಿ ನನ್ನ ತಮ್ಮನ್ನ ವಾಪಸ್ ಊರಿಗೆ ಕಳಿಸ್ಬೇಕು. ಹಂಗಾಗಿ ನಾನಿಲ್ಲಿ ಊರಿಗೂ ಅಮ್ಮನ ಮನೆಗೂ ಕೂಡ ಹೋಗಲಿಲ್ಲ, ಹಿಂಗೆ ಡೈರೆಕ್ಟಾಗಿ ಬಂದೆ. ಒಂಥರ ಇವತ್ತಿನ ವ್ಲಾಗು ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ಸುಮಾರು ಒಂದು ವಾರದಿಂದ ಎಡಿಟ್ ಮಾಡಿ ಇಟ್ಟಿದ್ದೀನಿ, ಆದರೆ ಹಾಕೋದಕ್ಕೆ ಕೂಡ ಮನಸ್ಸಿಲ್ಲ. ಇವತ್ತು ನನ್ನ ಮೆಮೊರಿಗೋಸ್ಕರ ನಾನು ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರಿಗಾದರೂ ಅಷ್ಟೇ, ಯಾರೆಲ್ಲ ಬೀಡಿ ಸೇದ್ತಾ ಇದ್ದೀರಾ, ಡ್ರಿಂಕ್ಸ್ ಮಾಡ್ತಾಯಿದ್ದೀರಾ, ನನ್ನ ಕಡೆಯಿಂದ ಒಂದು ಮನವಿ, ದಯವಿಟ್ಟು ಬೀಡಿ ಸೇದವರಿದ್ದರೆ ಸೇದಬೇಡಿ, ಬಿಟ್ಬಿಡಿ. ಇವತ್ತು ನಮ್ಮಪ್ಪನ ನಾವು ಕಳ್ಕೊಂಡಿದ್ದೀವಿ. ಅವ್ರು ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ. ಬೀಡಿ ಸೇದ್ಬೇಡಪ್ಪ, ಬೀಡಿ ಸೇದ್ಬೇಡಪ್ಪ ಎಲ್ಲರೂ ಹೇಳ್ತಾ ಇದ್ವಿ, ಹೇಳಿದ್ರು ಅವ್ರು ಕೇಳ್ತಾ ಇರಲಿಲ್ಲ. ಕದ್ದು ಮುಚ್ಚಿ ಬೀಡಿ ಸೇದವರು. ಇವಾಗ ಇಲ್ಲಿ ಹಾಸ್ಪಿಟಲ್ಗೆ ಬಂದೆ ನೋಡಿ, ಇಲ್ಲಿದ್ದಾರೆ. ಆರಾಮಾಗೇ ಇದ್ರು, ಚೆನ್ನಾಗೇ ಇದ್ರು. ಅವರು ನಮ್ಮನ್ನು ಬಿಟ್ಟು ಹೋಗೋ ದಿನ ಕೂಡ ಚೆನ್ನಾಗೇ ಇದ್ರು, ಚೆನ್ನಾಗಿ ಊಟ ಮಾಡಿದ್ರು. ನಾನು ಅವ್ರ ಜೊತೆ ಒಂದು ವಾರ ಇದ್ದೆ, ಅದು ನನ್ನ ಪುಣ್ಯ ಅಂತ ಅನ್ಕೋಬಹುದು. ಅವ್ರು ಇಲ್ಲಿ ಸುಮಾರು ಒಂದು 13 ದಿನ ಇದ್ರು ಹಾಸ್ಪಿಟಲಲ್ಲಿ. ಇಲ್ಲೇ ಅವರು ಚೆನ್ನಾಗಿ ಊಟ ಮಾಡಿರೋದು ಅಂದ್ಕೊತೀನಿ. ಇಲ್ಲೇ ಕ್ಯಾಂಟೀನ್ ಇದೆ, ಊಟನೂ ಅಷ್ಟೇ ಚೆನ್ನಾಗಿರುತ್ತೆ ಇಲ್ಲಿ ಕ್ಯಾಂಟೀನಲ್ಲಿ. ಇಲ್ಲೂ ಯಾವ ಡಾಕ್ಟ್ರು ಕೂಡ ಹೇಳಲಿಲ್ಲ ಅವರಿಗೆ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಲಿಲ್ಲ. ಬರೀ ಇದು ಹೇಳೋರು ಅಷ್ಟೇ, ಕಫ ಕರಗ್ತಾ ಇಲ್ಲ ಅಂತ ಹೇಳೋರು ಅಷ್ಟೇ. ಕಫ ಕರಗಿದ್ರೆ ಅವರು ಹುಷಾರಾಗ್ತಾರೆ, ಆದರೆ ಕಫ ಕರಗ್ತಾ ಇಲ್ಲ ಅಂತ ಹೇಳೋರು. ನಾವು ಎಷ್ಟೊಂದು ಹಾಸ್ಪಿಟಲ್ಗೆ ತೋರಿಸಿದ್ವಿ, ಇಲ್ಲೂ ಕೂಡ ಮೆಡಿಸನ್ ಎಲ್ಲ ಕೊಟ್ಟರು. ನಿಧಾನಾಗೆ ಹುಷಾರಾಗುತ್ತೆ ಅಂತಂದರು. ಆದ್ರೂ ನಮ್ಮ ಅಪ್ಪನ ಉಳಿಸ್ಕೊಳಕ್ಕಾಗಲಿಲ್ಲ ನಮ್ಮ ಕೈಯಲ್ಲಿ. ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಂದರೆ, ಬರೀ ಸುಸ್ತಂತ ಹೇಳೋರು ಅಷ್ಟೇ. ಅದು ಬಿಟ್ಟರೆ ಅವ್ರಿಗೆ ಇನ್ಯಾವ ಪ್ರಾಬ್ಲಮ್ಮು ಕೂಡ ಇರಲಿಲ್ಲ ಅವರಿಗೆ. ಇದು SVM ಆಯುರ್ವೇದ ಹಾಸ್ಪಿಟಲ್ಲು. ನಿಮಗೆ ಗೊತ್ತಿರುತ್ತೆ, ನಾನು ಲಾಸ್ಟ್ ಟೈಮ್ ಕೂಡ ನನ್ನ ತಂಗಿನ ನಿಮಗೆ ತೋರಿಸಿದ್ದೆ. ನಾನು ನಿಮಗೆ ತೋರಿಸಿದ್ದೆ ನನ್ನ ತಂಗಿನ ಇಲ್ಲಿ ಕರ್ಕೊಂಡು ಬಂದಾಗ. ನಾನು ಇಲ್ಲ ಓಪನ್ ಐತೆ ಕ್ಯಾಂಟೀನ್. ನಮ್ಮಪ್ಪ ನನ್ನ ಒಂದು ದಿವಸಕ್ಕೂ ಹೆಸರಿಟ್ಟು ಕರಿತಾ ಇರಲಿಲ್ಲ. ಅವರು ಅಮ್ಮ ಅನ್ನೋರು, ಇಲ್ಲ ದೊಡ್ಡೋಳು ಅಂತನ್ನೋರು. ನೋಡಿ ಊಟ ಇಷ್ಟು ಕೊಡ್ತಾರೆ ಅವರು, ಚಪಾತಿ ಊಟ ಆಗಲಿ ಮುದ್ದೆ ಊಟ ಆಗಲಿ ಇಷ್ಟು ಕೊಡ್ತಾರೆ. ಅಂದರೆ ಫುಲ್ ಊಟ ಮಾಡ್ತಾಯಿದ್ರು ಅವರು. ಮಜ್ಜಿಗೆ ಒಂದು ಕುಡಿತಾ ಇರಲಿಲ್ಲ ಅಷ್ಟೇ, ಮಜ್ಜಿಗೆ ಶೀತ ಅಂದ್ಬಿಟ್ಟು ಅವ್ರು ಕುಡಿತಾ ಇರಲಿಲ್ಲ. ಇಷ್ಟು ಊಟನೂ ಕೂಡ ಅವ್ರು ಮಾಡ್ತಾಯಿದ್ರು. ಅದೇ ನಮ್ಮ ಮನೇಲಾಗಿದ್ದಿದ್ರೆ ಒಂದು ಸ್ವಲ್ಪ ಮುದ್ದೆ ಅಷ್ಟೇ ಊಟ ಮಾಡ್ತಾಯಿದ್ರು. ಅವರು ಊಟ ಮಾಡಿದ್ದಾರೆ ಅಂದರೆ ಈ ಹಾಸ್ಪಿಟಲಲ್ಲೇ ಅಷ್ಟು ಹೊಟ್ಟೆ ತುಂಬ ಊಟ ಮಾಡಿರೋವಂಥದ್ದು ಅವರು. ಮತ್ತು ಅವರಿಗೆ ಫುಲ್ಲು ಕ್ಲೀನ್ ಇರಬೇಕಿತ್ತು. ಮತ್ತು ಯಾವುದೇ ಬೇರೆ ಕಡೆ ಹಾಸ್ಪಿಟಲಲ್ಲಿ ಹೋದ್ರೆ ಏನಾರು ಸ್ವಲ್ಪ ಗಲೀಜು ಅನ್ಸಿದ್ರು ಅವರು ತಿಂತಾ ಇರಲಿಲ್ಲ. ಯಾರೋ ಸೀರಿಯಸ್ ಆಗಿರೋ ಅಂಥ ಪೇಷಂಟ್ನ ನೋಡಿದ್ರೆ ಅವ್ರು ತಿಂತಾ ಇರಲಿಲ್ಲ. ಇಲ್ಲಿ ಕ್ಯಾಂಟೀನ್ಗೆ ಬಂದು ಇಲ್ಲಿ ಟಿಫನ್ ಆಗಲಿ ಊಟ ಆಗಲಿ ಮಾಡಿ ಇಲ್ಲಿ ಸ್ವಲ್ಪ ನೆರಳಲ್ಲಿ ಕುತ್ಕೊತಾ ಇದ್ವಿ, ಸ್ವಲ್ಪ ಗಾಳಿಗೆ ಅಂತ ಅಂದ್ಬಿಟ್ಟು. ಇದನ್ನೆಲ್ಲ ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಒಂಚೂರು ಅದೃಷ್ಟವಂತೆ ಅಂದ್ಕೋಬೋದು. ಯಾಕಂದರೆ ಒಂದು ವಾರ ಅವರು ನಮ್ಮನ್ನು ಬಿಟ್ಟು ಹೋಗೋದಕ್ಕಿಂತ ಒಂದು ವಾರ ಇವ್ರ ಜೊತೆಗೆ ಇದ್ದೆ, ನಮ್ಮ ಅಪ್ಪನ ಜೊತೆ. ಇದೆಲ್ಲ ಸುಮ್ಮನೆ ಒಂದು ಮೆಮೊರಿಗಂತ ವಿಡಿಯೋ ಮಾಡ್ಕೊಂಡಿದ್ದೆ. ಅದು ನನಗೆ ಇವತ್ತು ಕೊನೆ ವಿಡಿಯೋ ಆಯಿತು ನಮ್ಮ ಅಪ್ಪನ ಜೊತೆ. ಇದು ಇಲ್ಲಿ 13 ದಿನ ಇದ್ವಿ. 13 ದಿನ ಆದಮೇಲೆ ಮತ್ತೆ ಇಲ್ಲಿ ಡಿಸ್ಚಾರ್ಜ್ ಮಾಡಿಕೊಂಡು ಊರಿಗೆ ಹೋದ್ವಿ. ಮತ್ತು ಅವ್ರಿಗೆ ಇಲ್ಲಿ ಅಂದರೆ ಆಯಿಲ್ ಮಸಾಜು ಎಲ್ಲ ಮಾಡ್ತಾಯಿದ್ರು. ಡೈಲಿ ಆಯಿಲ್ ಮಸಾಜು ಬೆಳಗ್ಗೆ ಮಾಡಿ ಅಂತ ಈ ಮೂಲಕ ಪ್ರಾರ್ಥನೆ ಮಾಡುತ್ತಾರೆ. ಇಲ್ಲಿಗೆ ಈ ಒಂದು ಕಾರ್ಯಕ್ರಮ ಮುಕ್ತಾಯ ಮಾಡುತ್ತೇವೆ. ಪ್ರತಿದಿನ ಸಂಜೆ 6 ಗಂಟೆಯಿಂದ 6:30 ತನಕ ಈ ಒಂದು ಕಾರ್ಯಕ್ರಮ ಜರುಗುತ್ತಾ ಹೋಗುತ್ತೆ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ಇದಾದ ನಂತರ ಧನ್ವಂತರಿಯ ಮನೆಯಲ್ಲಿ ಮಹಾಮಂಗಳಾರತಿ ಆಗುತ್ತೆ. ತಾವೆಲ್ಲರೂ ಮಹಾಮಂಗಳಾರತಿ ಸ್ವೀಕಾರ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಸವಿನಯವಾಗಿ ಮನವಿ ಮಾಡಿಕೊಡ್ತೇವೆ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ
ಇಲ್ಲಿ ನೀವೇನು ಕೇಳಿಸ್ಕೊಂಡ್ರಿ ಅಲ್ವಾ, ಡೈಲಿ ಸಂಜೆ ಟೈಮು ಈ ಥರ ಸಾಂಗ್ ಇರುತ್ತೆ. ಒಬ್ಬರು ಸರ್ ಇದ್ದಾರೆ, ಅವರು ಯಾಕಂದರೆ ಇಲ್ಲಿ ಪೇಷಂಟ್ಗಳೆಲ್ಲ ಇರ್ತಾರೆ ನೋಡಿ, ಅವರಿಗೆ ಖುಷಿ ಆಗಲಿ ಅಂತ ಅಂದ್ಬಿಟ್ಟು ಡೈಲಿ ಈ ಥರ ಸಾಂಗ್ ಹೇಳ್ತಾ ಇರ್ತಾರೆ. ಅಲ್ಲಿ ಎಲ್ಲರೂ ಹೋಗಿ ಕುತ್ಕೊಳ್ತಾರೆ. ಮತ್ತು ಪ್ರತಿದಿನ ಆಯಿಲ್ ಮಸಾಜ್ ಇರ್ತಾ ಇತ್ತು ನಮ್ಮಪ್ಪಗೆ. ಅಂದರೆ ಬ್ಲಡ್ ಎಲ್ಲ ಏನಾದರೂ ಹೆಪ್ಪುಗಟ್ಟಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗಲಿ ಅಂತ ಅಂದ್ಬಿಟ್ಟು ಅದು ಕೂಡ ಮಸಾಜ್ ಮಾಡ್ತಾಯಿದ್ರು. ಅದೇ ಏನೂ ಕೂಡ ನಮ್ಮ ಅಪ್ಪಗೆ ಯೂಸ್ ಆಗಲಿಲ್ಲ, ಬರೀ ಸುಸ್ತು ಅಂತಿದ್ರಲ್ವ, ಹಾಗಾಗಿ ಅದು ಆಯಿಲ್ ಮಸಾಜ್ ಎಲ್ಲ ಮಾಡ್ತಾಯಿದ್ರು. ಆದರೂ ನಮ್ಮ ಅಪ್ಪಗೆ ಏನೂ ಕೂಡ ಅದು ಯೂಸ್ ಆಗಲಿಲ್ಲ. ನೋಡಿ ಇಲ್ಲಿ ಆಯಿಲ್ ಮಸಾಜ್ ಮಾಡಿಸ್ಕೊಂಡು ಅದೇ ಸುಸ್ತಾಗ್ತಾ ಇತ್ತಂತಂದ್ರೆ ಹಂಗಾಗಿ ಇಲ್ಲಿ ಬಂದು ಕುತ್ಕೊಂಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಇದು ಬಂದು ಅವರು ನಮ್ಮನ್ನು ಬಿಟ್ಟೋಗೋದಕ್ಕಿಂತ 15 ದಿವಸ ಅಂದರೆ ಒಂದು ವಾರಕ್ಕಿಂತ ಮುಂಚೆ ವಿಡಿಯೋ ಇದು. ಎಷ್ಟು ಆ್ಯಕ್ಟಿವ್ ಇದ್ದಾರೆ ನೋಡಿ. ಒಂದು ಹಾಸಿಗೆ ಅಂತ ಹಿಡಿಲಿಲ್ಲ, ಏನು ಒಂದು ಊಟ ಬಿಡಲಿಲ್ಲ, ಏನೂ ಇಲ್ಲ, ಚೆನ್ನಾಗೇ ಇದ್ದರು. ಚೆನ್ನಾಗಿದ್ದಂಥವ್ರು ಇವತ್ತು ನಮ್ಮನ್ನು ಬಿಟ್ಟೋಗಿದ್ದಾರೆ ಅಂತಂದರೆ ತುಂಬ ಅಂದರೆ ತುಂಬ ನೋವಾಗುತ್ತೆ ನಮಗೆ. ಅದೇ ನೆಲ ಒರೆಸ್ತಾ ಇದ್ದಾರಲ್ಲ. ನನಗೆ ಏನು ಮಾತಾಡ್ಬೇಕಂತ ಕೂಡ ನನ್ನ ಕೈಯಲ್ಲಿ ಮಾತು ಬರ್ತಾ ಇಲ್ಲ. ಹಾಸನಿಂದ ಅಂದರೆ 13 ದಿನ ಅಲ್ಲಿದ್ವಿ. ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಕೊಂಡು ಬಂದ್ವಿ. ಅಂದರೆ ಅವರು ಮೆಡಿಸನ್ ಕೊಟ್ಟರು, ನಿಧಾನಕ್ಕೆ ಕಫ ಕರಗಬೇಕು, ಮೆಡಿಸನ್ ಕೊಟ್ಟಿದ್ದೀವಿ, ಕರಗಿಲ್ಲ ಅಂದರೆ ಬರ್ರಿ ಅಂತ ಹೇಳಿದ್ರು. ಅಲ್ಲೂ ಕೂಡ ಏನು ಅವ್ರಿಗೆ ಸ್ವಲ್ಪನೂ ಏನು ಅವರಿಗೆ ಅದು ಕಫ ಕರಗಲೇ ಇಲ್ಲ. ಅದು ಗಾಳಿ ತೊಗೊಳಕ್ಕೆಲ್ಲ ಟ್ಯೂಬೆಲ್ಲ ಕೊಟ್ಟಿದ್ರು, ಏನು ಕೂಡ ಅವ್ರಿಗೆ ಯೂಸ್ ಆಗಲಿಲ್ಲ. ಮತ್ತು ಡಿಸ್ಚಾರ್ಜ್ ಮಾಡ್ಕೊಂಡು ಬಂದು ಚಿಕ್ಕಮ್ಮನ ಮನೆ ಜಾತ್ರೆ ಇತ್ತು, ಅಲ್ಲಿಗೆ ಬಂದಿದ್ವಿ. ಮಂಡೆ ಇದೆತ್ತು ಅಲ್ಲೇ ಕಾಲು ನೋಡು, ಒಂದು ಚೂರು ಊದಿಲ್ಲ ನೋಡು. ಎಲ್ಲೂದೇವಯ್ಯ? ನೋಡಿ, ಇದು ನಮ್ಮ ಅಪ್ಪನ ಕೊನೆ ವಿಡಿಯೋ. ಅವ್ರು ಯಾವ ಫೋಟೋಕ್ಕಾಗಲಿ ವಿಡಿಯೋಕ್ಕಾಗಲಿ ಬರ್ತಾ ಇರಲಿಲ್ಲ. ಏನಾದರೂ ಒಂದು ಫೋಟೋ ತೆಗಿತೀನಿ ನಿಂತ್ಕೊಂಡ್ರು ನಿಮ್ದೊಂದು ನಿಮ್ಮ ಕೆಲಸ ಇಲ್ಲ ಅಂತ ನಮಗೆ ಅವರಿಗೆ ಗೊತ್ತಿಲ್ಲದಾಗೆ ಇದು ವಿಡಿಯೋ ಆಗಲಿ ಫೋಟೋ ಆಗಲಿ ತೆಗೆದಿರುವಂಥದ್ದು, ವಿಡಿಯೋ ಮಾಡಿರುವಂಥದ್ದು ಇದು. ಅಂದರೆ ಹಾಸ್ಪಿಟಲ್ ಅಲ್ಲಿ ತಿಪ್ಟೂರಲ್ಲಿ ಚೆನ್ನಾಗಿ ನೋಡ್ತಾರೆ ಅಂತಂದ್ರು. ಮತ್ತೆ ಅಲ್ಲಿ ಕಳಿಸ್ತಾ ಇದೀವಿ. ನಾವು ಯಾರ್ಯಾರು ಎಲ್ಲೆಲ್ಲಿ ಈಗ ಶರ್ಟ್ ಕೊಡಮ್ಮ, ಹಾಗೆ ಬರಿ ಮೈಲ್ ಹೋಗುತ್ತೆ. ಇಟ್ಕೊಂಡು ಹೋಗು, ಕಪ್ಪ ಹೋಗಿ ರಾತ್ರಿ ಎಲ್ಲ ಒಂದು ಕವರ್ ಇದ್ರೆ ಹಾಕಮ್ಮ, ಕವರ್ ಒಳಿಕೆ. ನೋಡಿ, ಅವ್ರು ನಮ್ಮನ್ನು ಬಿಟ್ಟೋಗೋದಕ್ಕಿಂತ ಮುಂಚೆ 1 ವಾರ ವಿಡಿಯೋ ಇದು. ಇಲ್ಲೂ ಕೂಡ ಎಷ್ಟು ಆ್ಯಕ್ಟಿವ್ ಇದ್ದಾರೆ ಅವರು. ಅಂದರೆ ತಿಪ್ಟೂರಲ್ಲಿ ಒಳ್ಳೆ ಹಾಸ್ಪಿಟಲ್ ಇದೆ ಅಂತ ಹೇಳಿದ್ರು, ಅಲ್ಲಿಗೂ ಕೂಡ ಕಳಿಸಿದ್ವಿ. ಕುಮಾರ್ ಹಾಸ್ಪಿಟಲ್ ಅಲ್ಲಿಗೂ ಕೂಡ ಕಳಿಸಿದ್ವಿ, ಹೋಗ್ಲಿ ಅಂತ ಅಂದ್ಬಿಟ್ಟು ನೋಡಿ ಹೋಗ್ತಾ ಇದ್ದಾರೆ ಈಗ ಅವರು. ಅವ್ರಿಗೆ ಗೊತ್ತಿಲ್ಲ ಇದು ನಾನು ವಿಡಿಯೋ ಮಾಡ್ತಾ ಇರೋದು, ಸುಮ್ಮನೆ ಮೊಬೈಲ್ ಹಿಡ್ಕೊಂಡಿದ್ದೀನಿ. ಇದು ನಮ್ಮಪ್ಪನ ಕೊನೆ ವಿಡಿಯೋ. ಇದು ನಾನು ಹಾಕ್ಬಾರ್ದು ಅಂದ್ಕೊಂಡೆ, ಆದರೂ ನನ್ನ ಮೆಮೊರಿಗಿರುತ್ತೆ ಅಂತ ಅಂದ್ಬಿಟ್ಟು ನಾನು, ಯಾಕಂದರೆ ನಮ್ಮಪ್ಪ ಇನ್ನೊಂದ್ಸಲ ನೋಡೋದಕ್ಕೆ ನಮಗೆ ಸಿಗಲ್ಲ ನೋಡಿ, ಹಂಗಾಗಿ ಈ ವಿಡಿಯೋ ನಾನು ಶೇರ್ ಮಾಡ್ತಾ ಇದ್ದೀನಿ. ಇವಾಗ ತಿಪ್ಟೂರು ಹೋಗ್ತಾ ಇದ್ದಾರೆ. ಒಂದು ಫೋಟೋ ತೆಗಿತೀನಿ ನಿಂತ್ಕೊಂಡ್ರು ಅವ್ರು ನಿಂತ್ಕೊತಾ ಇರಲಿಲ್ಲ. ಒಂದು ದಿನಕ್ಕೂ ನಾನು ಅವ್ರು ನನ್ನ ಹೆಸರಿಟ್ಟು ಕರೆದಿಲ್ಲ. ದೊಡ್ಡವಳು ಅನ್ನೋದು, ಇಲ್ಲಾಂದ್ರೆ ಅಮ್ಮ ಅನ್ನೋದು. ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಾನು.
ನಮ್ಮಮ್ಮ ತೋಟ ಹತ್ರ ಹೋಗ್ತಿದ್ದಾರೆ. ಅಲ್ಲೇ ನಮ್ಮ ತೋಟದ ಕಡೆನೆ ಬಿಟ್ಟೋಗೋದಲ್ಲ, ಹಂಗಾಗಿ ಈ ನಮ್ಮ ಅಪ್ಪನ ಜೊತೆ ಹೋಗ್ತಾ ಇದ್ದಾರೆ. ಹೋಗಿ ಬಂದರು. ಅಲ್ಲೂ ಕೂಡ 4 ದಿನ ಇದ್ರು. ಅಲ್ಲೂ ಕೂಡ ಏನು ಹುಷಾರಾಗ್ಲಿಲ್ಲ ಅವರಿಗೆ. ಮತ್ತೆ ಇನ್ನೊಂದು ಹತ್ರ ಕುಣಿಗಲಲ್ಲಿ ಚೆನ್ನಾಗಿ ನೋಡ್ತಾರೆ ಅಂತ ಅಂದ್ರು. ಅಲ್ಲಿ ಕುಣಿಗಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೂ ಕೂಡ ಏನು ಗಾಡಿ ಬಾಡಿಗೆ ಗಾಡಿ ಬುಕ್ ಮಾಡಿದ್ವಿ. ಅಲ್ಲಿಗೂ ಹೋಗ್ಬೇಕಂತ ಅಂದ್ಕೊಂಡ್ವಿ. ಆದರೆ ಭಾನುವಾರ ನೈಟ್, ಸೋಮವಾರ ಬೆಳಗಿನ ಜಾವ ನಮ್ಮನ್ನೆಲ್ಲ ಬಿಟ್ಟು ಹೋದ್ರು ಅವ್ರು ನಮ್ಮಪ್ಪ. ಮುಂದಕ್ಕೆ ಜರ್ಗಯ್ಯ. ನಾವು ಇಲ್ಲಿ ಕೊಟ್ಟೂರಿಗೆ ಬಂದಿದ್ವಿ. ಬಂದು ಮತ್ತೆ ಭಾನುವಾರ ಹೋದ್ವಿ. ಮುಂದಕ್ಕೆ ಹೋಗಿ ಒಂಚೂರು ನೀನೊಂಚೂರು ಜರುಗು, ಗುರು ಒಂಚೂರು ಜರುಗು, ಬಿಗೆ ಗಿಡ್ಕೊಳಮ್ಮ ನೀನು. ನೋಡಿ, ಇದು ನಮ್ಮ ಅಪ್ಪನ ಕೊನೆಯ ವಿಡಿಯೋ ಇದು. ಅಲ್ಲಿ ತಿಪ್ಟೂರ್ಗೂ ಹೋಗಿದ್ರು. ತಿಪ್ಟೂರ್ಗೆ ಹೋಗಿ ಅಲ್ಲೂ ಕೂಡ ಹುಷಾರಾಗಲಿಲ್ಲ. ಅಲ್ಲಿಂದ ಮತ್ತೆ ವಾಪಸ್ ಬಂದು ಅದೇ ಹೇಳಿದೆ ಅಲ್ವಾ, ಕುಣಿಗಲಲ್ಲಿ ಹೋಗೋಣ, ಕುಣಿಗಲಲ್ಲಿ ಚೆನ್ನಾಗಿ ನೋಡ್ತಾರೆ, ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೂ ಕೂಡ ರೆಡಿ ಆಗಿದ್ವಿ. ಬರ್ಲಿಲ್ಲ ನೀನು. ಅವರು ನಮ್ಮನ್ನು ಬಿಟ್ಟು ಹೋಗಿಂತ ಮುಂಚೆ ಅಂದ್ರೆ ಅವತ್ತ ಭಾನುವಾರನು ಇದೇ ತರ ಆಕ್ಟಿವ್ ಆಗೇ ಇದ್ರು ಅವರು. ನಾವು ಬರೋದನ್ನೇ ಕಾಯ್ತಾ ಇದ್ರು. ನಾವು ಅಲ್ಲಿಂದ ಜ್ಯೂಸ್ ತಗೊಂಡ್ಬಂದ್ವಿ, ಅರಸೀಕೆರೆಯಿಂದ ಜ್ಯೂಸ್ ತಗೋಬ ಅಮ್ಮ ಅನ್ನೋದಕ್ಕೆ ಜ್ಯೂಸ್ ತಗೊಂಡ್ಬಂದ್ವಿ. ಕುಡಿದ್ರು, ಎಲ್ಲರ ಜೊತೆ ಕುತ್ಕೊಂಡು ಮಾತಾಡಿದ್ರು. ಚೆನ್ನಾಗಿ ರಾತ್ರಿನೂ ಅಷ್ಟೇ ಚೆನ್ನಾಗೇ ಊಟ ಮಾಡಿದ್ದಾರೆ. ರಾತ್ರಿ 11-12 ಗಂಟೆ ಮೇಲೆ ಅವರಿಗೆ ಫುಲ್ಲು ಸುಸ್ತು, ಬರೀ ಸುಸ್ತು ಅಂತಾನೆ ಇದ್ರು ಅಷ್ಟೇ. ಕೊನೆಗೆ ಬೆಳಗಿನ ಜಾವ ಅಂದ್ರೆ ಸೋಮವಾರ ಬೆಳಗಿನ ಜಾವ ನಮ್ಮನ್ನೆಲ್ಲ ಬಿಟ್ಟು ಹೋದ್ರು ನಮ್ಮಪ್ಪ. ನಮ್ಗೆ ಈ ತರ ಒಂದು ವಿಡಿಯೋ ಮಾಡ್ತೀನಿ ನಾನು ಅಂತಾನು ಕೂಡ ಅನ್ಕೊಂಡಿರ್ಲಿಲ್ಲ. ನಮ್ಮ ಬ್ಯಾಡ್ ಲಕ್ ಅಂತ ಅನ್ಬೋದು, ನಮ್ಮ ಅದೃಷ್ಟ ಸರಿ ಇಲ್ಲ ಅಂತ ಅನ್ಬೋದು. ನಮ್ಮ ಅಪ್ಪಗೊಂದು ಆಸೆ ಇತ್ತು, ಇಲ್ಲಿ ತೋಟದಲ್ಲಿ ಮನೆ ಕಟ್ಟಬೇಕು, ನನ್ನ ತಮ್ಮಂದು ಮದುವೆ ಮಾಡಬೇಕು, ನಮ್ಮ ಮಕ್ಕಳು ನೋಡ್ಬೇಕು ಅನ್ನೋದು ತುಂಬ ಆಸೆ ಇತ್ತು. ಆದ್ರೂ ಅವ್ರ ಆಸೆ ನೆರವೇರ್ಸೋಕ್ಕೆ ಆಗಲಿಲ್ಲ.